ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಟಿವೇಶನಲ್ ಮೋನಿಕಾ ಮಾತಾಡ್ತಾ ಇದ್ದೀನಿ. ನಾನಿವತ್ತು ತುಂಬ ಒಳ್ಳೆ ಮೋಟಿವೇಶನಲ್ ಸ್ಪೀಚ್ ತೊಗೊಂಡಿದ್ದೀನಿ. ಎಲ್ಲರೂ ಕೇಳೋಕ್ಕೆ ರೆಡಿ ಅಲ್ಲ? ಹಾಗಾದರೆ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಮೋಟಿವೇಶನಲ್ ಸ್ಪೀಚ್ ಸಿಗುತ್ತೆ ಈಗ. ಮೊದಲನೇದು, ಲೈಫಲ್ಲಿ ನಾವು ಮುಂದೆ ಹೋಗಬೇಕು ಅಂತಂದರೆ ಯಾವತ್ತೂ ನಮ್ಮ ಹಿಂದೆ ತಿರುಗು ಕೂಡ ನೋಡಬಾರ್ದು. ತಿರ್ಗೇನಾರ ನೋಡಿದ್ರೆ ಮುಗೀತು ಕತೆ. ಹಿಂದೆ ಯಾವನೋ ಕೂತಿರ್ತಾನೆ, ಅವನ್ನ ನೋಡಿದ್ರೆ ನಾವು ನಮ್ಮ ಲೈಫಲ್ಲಿ ಇರೋ ಬರೋ ಹೋಪೆಲ್ಲ ಕಳ್ಕೊಂಡು ಅವನ ಜೊತೆನೇ ಹೋಗಬೇಕಾಗುತ್ತೆ ಹಿಂದೆ. ಸೊ ನೀವೇನಾದ್ರು ಗುರಿನ ಸಾಧಿಸಬೇಕು ಅಂತ ಇಟ್ಕೊಂಡಿದ್ರೆ ನೀವು ಮುಂದೆ ಹೋಗ್ತಾನೇ ಇರಿ, ಹಿಂದೆ ಯಾವುದೇ ಕಾರಣಕ್ಕೂ ತಿರುಗಿ ನೋಡ್ಬೇಡಿ. ಗೊತ್ತಾಯ್ತಲ್ಲ? ನೆನ್ಪಿಟ್ಕೊಳ್ಳಿ ನನ್ನ ಮಾತನ್ನ. ಹಾಗೆ ಇನ್ನೊಂದು ವಿಷಯ, ನಿಮ್ಮ ಲೈಫಲ್ಲಿ ಯಾರನ್ನಾದ್ರೂ ಪ್ರೀತಿಸಬೇಕು ಅಂತ ಇದ್ದರೆ ದಯವಿಟ್ಟು ಪ್ರೀತಿಸಕ್ಕೆಲ್ಲ ಹೋಗ್ಬೇಡಿ. ಅಂದರೆ ನಾನು ಹೇಳ್ತಿರೋದು ಅಪ್ಪ ಅಮ್ಮನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಕ್ಕೆ ಹೋಗ್ಬೇಡಿ. ನಿಮ್ಮ ಗುರಿನ ಸಾಧಿಸೋವರೆಗೂ. ಸಾಧಿಸಾದ್ಮೇಲೆ ನಿಮ್ಮನ್ನು ಪ್ರೀತಿಸೋರು ತುಂಬ ಜನ ಬರ್ತಾರೆ. ಫಾರ್ ಎಕ್ಸಾಂಪಲ್ ಹುಡುಗ ಹುಡುಗಿ ಈ ಥರ. ನೀವು ಹುಡುಗ ಆಗಿದ್ರೆ ಹುಡುಗಿ ಬರ್ತಾರೆ, ಹುಡುಗಿ ಆಗಿದ್ರೆ ಹುಡುಗರು ಬರ್ತಾರೆ. ಆಯಿತಾ? ಅದಕ್ಕೆ ನೋಡಿ, ನಾನು ನನ್ನ ಗುರಿ ಸಾಧಿಸೋಣ ಅಂತ ಹೋಗ್ತಾ ಇದ್ದೀನಿ ನಡ್ಕೊಂಡು. ಇದು ಯಾವುದೋ ರೋಡಲ್ಲಿ ನಿಂತಿದ್ದೀನಿ, ಒಂದು ಮೋಟಿವೇಶನಲ್ ಸ್ಪೀಚ್ ಮಾಡಬೇಡ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ನಾನು ಗುರಿ ಸಾಧಿಸಬೇಕು ಅಂತ ಹೋಗ್ತಾ ಇದ್ದೀನಿ. ಮನೆ ಬಿಟ್ಟು ಸುಮಾರು 1 ತಿಂಗಳು ಆಯಿತು. ಹೋಗ್ತಾ ಇದ್ದೀನಿ ಹಿಂದೆ ತಿರುಗಿ ನೋಡಿಲ್ಲ. ನಾನು ಯಾವ ಊರಲ್ಲಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ, ತಿಳ್ಕೊಂಡು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು ಹೇಳ್ತೀನಿ, ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳಿ ನಿಮ್ಮ ಲೈಫಲ್ಲಿ. ಆಯಿತಾ? ಈ ಸಾಲ್ಗಳು ಕೃಷ್ಣ ಹೇಳಿರೋ ಸಾಲ್ಗಳು ಒಂದು ಸ್ವಲ್ಪ ನಿಮ್ಗೆ ಅರ್ಥ ಆಗೋ ಥರ ನಮ್ಮ ಆಡ್ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ನಾನು ಭಗವದ್ಗೀತೆಯಲ್ಲಿ ಕೇಳಿದ್ದೀನಿ. ಆಯಿತಾ? ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅದನ್ನು ನಾನು ನಮ್ಮ ಭಾಷೆಯಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆನಾ? ಏನು ಗೊತ್ತಾ, ಯಾವತ್ತು ನಾವು ನಮ್ಮ ಪ್ರೀತಿಸ್ತೀವಲ್ಲ, ಒಬ್ಬ ವ್ಯಕ್ತಿನ ನಾವು ಪ್ರೀತಿಸ್ತಾ ಇದ್ದೀವಿ ಅಂದರೆ, ನಾನು ಇವಾಗ ನನ್ನ ಗಂಡನ ಪ್ರೀತಿಸ್ತೀನಿ ಅನ್ಕೊಳ್ಳಿ, ನನ್ನ ಮಕ್ಕಳನ್ನ ಪ್ರೀತಿಸ್ತೀನಿ ಅನ್ಕೊಳ್ಳಿ, ನಮ್ಮ ತಂದೆ ತಾಯಿನ ಪ್ರೀತಿಸ್ತೀನಿ ಅನ್ಕೊಳ್ಳಿ, ಅವ್ರನ್ನ ಯಾವತ್ತೂ ನಾವು ಕಟ್ಟಾಕೋಬಾರ್ದು. ಅಂದರೆ ಇವಾಗ ನನ್ನ ಗಂಡನ ಫೋನ್ ಮಾಡಿಬಿಟ್ಟು ಎಲ್ಲಿದ್ದೀರಿ, ಯಾಕೆ ಮನೆಗೆ ಇಷ್ಟರು ಬರಲಿಲ್ಲ, ಎಲ್ಲೋಗಿದ್ರಿ, ಏನು ಮಾಡ್ತಿದ್ದೀರಾ, ಎಷ್ಟು ಬರ್ತೀರಾ ಮನೆಗೆ, ಇದನ್ನೆಲ್ಲ ಯಾವತ್ತೂ ಕೇಳಬಾರ್ದು. ಅದು ಪ್ರೀತಿ ಅಲ್ಲ, ಅದು ನಾವು ಅವ್ರನ್ನ ಕಟ್ಟಾಕೊಂಡಿರೋ ರೀತಿ. ಅವ್ರಿಗೆ ಏನೋ ತಿನ್ನೋಕ್ಕಿಷ್ಟ, ಏನೋ ಮಾಡೋಕ್ಕಿಷ್ಟ, ಅದನ್ನೆಲ್ಲ ಮಾಡಬೇಡಿ, ತಿನ್ನಬೇಡಿ ಅಂತ ಹೇಳಬಾರ್ದು. ಅವರು ಅದನ್ನು ಅರ್ಥ ಮಾಡಿಕೊಂಡು ಇವಳಿಗೆ ಆ ಥರ ಮಾಡಿದ್ರೆ ಇಷ್ಟ ಇಲ್ಲ, ನಾನು ಮಾಡಿಕೊಡ್ದು ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು. ಆಯಿತಾ? ನಾವು ಬಲವಂತವಾಗಿ ಮಾಡಿಸೋದನ್ನ ಪ್ರೀತಿ ಅಂತ ಅನ್ನೋದಿಲ್ಲ. ತಿಳ್ಕೊಳ್ಳಿ ತಲೆಯಲ್ಲಿ. ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಫೋನ್ ಮಾಡ್ತಾರೆ, ಮಕ್ಳು ಎಲ್ಲಿದ್ದಾರೆ, ಏನಾಯಿತು, ಇಷ್ಟೆಲ್ಲರೂ ಮನೆಗೆ ಬಂದಿಲ್ಲ, ಎಲ್ಲೋಗಿದ್ಯಾ, ಏನು ಮಾಡ್ತಿದ್ಯಾ, ಬರೀ ಅನುಮಾನದಲ್ಲಿ ಕೇಳೋದು. ಅದು ಬಿಟ್ಬಿಟ್ಟು ಬರ್ತಾರೆ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆ ಮಕ್ಕಳಿಗೆ ಅರಿವಾಗಬೇಕು, ತನ್ನ ಅಪ್ಪ ಅಮ್ಮಂಗೆ ನಾನು ಇಲ್ಲಿದ್ದೀನಿ, ಇಂಥ ಕಡೆ ಇದ್ದೀನಿ ಅಂತ ಫೋನ್ ಮಾಡಿ ಹೇಳ್ಬೇಕು ಅನ್ನೋದು. ಅರ್ಥ ಆಯ್ತಾ? ಸೊ ಇದನ್ನು ಪ್ರೀತಿ ಅಂದರೆ ನಾವು ಯಾರನ್ನೂ ಕಟ್ಟಾಕೋಬಾರ್ದು, ಅಲ್ಲಿ ಪ್ರೀತಿ ಇರಲ್ಲ. ಆಯಿತಾ? ಪ್ರೀತಿ ಅಂದರೆ ನಾವು ತುಂಬ ಸ್ವತಂತ್ರವಾಗಿ ಬಿಡಬೇಕು ಎಲ್ಲರೂ. ಓಕೆನಾ? ನಾವು ಒಬ್ಬರನ್ನ ಪ್ರೀತಿಸ್ತಾ ಇದ್ದೀವಿ ಅಂದರೆ ನಮ್ಮ ಜೊತೆ ಇರಬೇಕು 24 ಗಂಟೆ ಅನ್ನೋದು ತಪ್ಪಾಗುತ್ತೆ. ಕೊನೆಯದಾಗಿ ಒಂದು ಮಾತು ಈ ಮೋನಿಕಾ ಕಡೆಯಿಂದ ನಿಮ್ಮೆಲ್ಲರಿಗೂ. ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ನಮ್ಮ ಮುಖದ ಮೇಲೆ ಯಾವಾಗಲೂ ಸ್ಮೈಲ್ ಇರಬೇಕು. ಹಿಂದೆ ಆಗಿರೋದನ್ನ ನೆನಪು ಮಾಡಿಕೊಂಡು ಕೊರಗಬಾರ್ದು, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಹೀಗೆ ನಾವು ಜೀವಿಸ್ತಾ ಇದ್ದೀವಿ, ಜೀವಿಸ್ಕೊಂಡು ಆರಾಮಾಗಿ ಖುಷಿಯಾಗಿರಬೇಕು. ಲೈಫು ತುಂಬಾ ಚಿಕ್ಕದು. ಓಕೆನಾ? ಹಾಗಾಗಿ ಯಾವರನ್ನೆಲ್ಲ ತಲೆ ಒಳಗೆ ಹಾಕೊಂಡು ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳ್ತಾ ಈ ಮೋನಿಕಾ ಬಾಯ್ ಬಾಯ್ ಮಾಡ್ತಾಳೆ. ನೆಕ್ಸ್ಟ್ ನನ್ನ ಗುರಿ ಕಡೆ ಹೋಗ್ತಾ ಇದ್ದೀನಿ, ಎಲ್ಲೆಲ್ಲೇ ಹೋಗ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.